ದೇವಿ ಚಿತ್ರಕ್ಕೆ ಲಾಸ್ಟ್ 3 ಡೇಸಲ್ಲಿ ನಾನು ಎಂಟ್ರಿ ಆದೆ. ಅಂದರೆ ಇದಕ್ಕಿಂತ ಮುಂಚಿನ ಅವ್ರ ತಲೆಯಲ್ಲಿ ನಾನಿದ್ದೆ, ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ಲಾಸ್ಟ್ 3 ಡೇಸ್ ಹಿಂದೆ ಕಾಂಟ್ಯಾಕ್ಟ್ ಮಾಡಿದ್ರು. ಕತೆ ತುಂಬ ಚೆನ್ನಾಗಿದೆ. ಚಿತ್ರಕಥೆನ ಚೇತನ್ ಅವರೇ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಪ್ರಕಾಶ್ ಅವರು ಸಾಥ್ ಕೊಡ್ತಿದ್ದಾರೆ. ಹಾಗೆ ಯೋಗಿ ಸರ್ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಅಸೋಸಿಯೇಟ್ ಕೂಡ ಇದ್ದಾರೆ. ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ. ಇವತ್ತಷ್ಟೇ ಮುಹೂರ್ತ ಆಗಿದೆ. ನಾನೊಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಸಿಗ್ತೀವಿ. ಒಳ್ಳೆಯದಾಗಲಿ ದೇವಿ ಚಿತ್ರಕ್ಕೆ. ಈಗ ನಾವು ಆ್ಯಕ್ಚುಲಿ ಒಂದು 12 ಥರ ಕಳಿಸ್ದೆ ದೇವಿ ಅನ್ನೋದಕ್ಕೆ ಟ್ಯಾಗ್ ಲೈನು. ಸೊ ಇದು ರೆಡ್ ಮಾರ್ಕಲ್ಲಿ ಇತ್ತು, ಇದೇ ಬೇಕು ಅಂದರು. ಸೊ ನಾವು ಫಸ್ಟ್ ಪ್ರಿಫರೆನ್ಸು ಒಂದಷ್ಟು ಕೊಡ್ತೀವಿ. ಹಾಂ, ಅದು ಸಬ್ಜೆಕ್ಟ್ ಅವರು ಆ ಥರ ಬೇಕು ಅಂತಾರೆ. ಸ್ವಲ್ಪ ರೆಡ್ ಮಾರ್ಕ್ ಅಂದರೆ ಒಂದು ಚೇಂಜ್ ಓವರ್ ಅಂತೂ ಇರುತ್ತೆ. ಒಬ್ಬ ಅಮಾಯಕ ರೈತ ಅದು ಬಂದಾಗ ಯಾವ ರೀತಿ ಅಂತ. ಸೊ ಖುಷಿ ಏನು ಅಂದರೆ ಕತೆ ಅವ್ರದ್ದೇ ಆಗಿರೋದ್ರಿಂದ, ಚಿತ್ರಕಥೆ ಅವರೇ ಮಾಡಿರೋದ್ರಿಂದ ಒಂದಷ್ಟು ಸಂಭಾಷಣೆಗೆ ನಮಗೆ ಅಲ್ಲಲ್ಲ. ಆ್ಯಕ್ಚುಲಿ ರೈತರ ಸಬ್ಜೆಕ್ಟ್ ಅಂದರೆ ಮೂಲತಃ ಇವ್ರು ರೈತರು, ಇವ್ರು ಬಂದು ಕಮರ್ಷಿಯಲ್ ಆಗಿ ಸಿನಿಮಾ ಮಾಡ್ತಿರೋದು. ಯಾವುದೇ ಹೋರಾಟ ಆ ಥರದ್ದಿರಲ್ಲ, ಮೆಸೇಜ್ ಅಂತೂ ಇರುತ್ತೆ. ಇಲ್ಲಿ 2 ಥರ ಆಡಿಯನ್ಸ್ ಇದ್ದಾರೆ. ಅಮ್ಮ ಅಂದರೆ ತುಪ್ಪ ಅನ್ನೋ ಆಡಿಯನ್ಸು ಇದ್ದಾರೆ, ಅಮ್ಮನಂದರೆ ಹಾಲು ತುಪ್ಪ ಅನ್ನೋ ಆಡಿಯನ್ಸ್ ಇದ್ದಾರೆ. ಇದು ಅವ್ರಿಗೆ, ನಿಮ್ಗಲ್ಲ ಸರ್. ಕೆಲವೊಂದು ಔಟ್ ಆಫ್ ಬಾಕ್ಸ್ ಇರುತ್ತೆ ಸರ್. ಈಗ ಒಂದು ಸಿನಿಮಾಗೆ ಆಪ್ಟ್ ಆಗೋವಂಥದ್ದು ಇರ್ತದೆ, ಕೆಲವೊಂದು ಗ್ರ್ಯಾಬಿಂಗ್ ಇರುತ್ತೆ. ಅಂದರೆ ಅದು ಆ ಥರದ್ದೊಂದು ಆಡಿಯನ್ಸ್ಗೆ ಅಂತ. ಅದು ಚೇತನ್ ಅವ್ರು ಬೇಕು ಅಂತಲೇ ಬರ್ಸಿದ್ದು. ಈಗ ಎಲ್ಲ ಥರದ್ದವರು ಬರ್ತಾರೆ. ಈಗ ಒಂದೊಂದು ಟ್ಯಾಕಿಸಲ್ಲಿ ನೀವು ಇಲ್ಲಿ ಕುತ್ಕೊಳಕ್ಕಾಗಲ್ಲ ಅಂತೀರ ಗೊತ್ತಾ. ಕಿರ್ಚ್ತಿರ್ತಾರೆ, ಪ್ರತಿಯೊಂದನ್ನು ಎಂಜಾಯ್ ಮಾಡ್ತಿರ್ತಾರೆ. ಒಂದು ಮಾಲ್ಗೆ ಅಂತ ಹೋದಾಗ ನೀಟಾಗಿ ಕುತ್ಕೊಂಡಿರ್ತೀರಿ, ಏನು ಸೌಂಡ್ ಇರಲ್ಲ. ಒಂದೇ ಸಿನಿಮಾನೇ, ಫ್ಯಾಮಿಲಿ ಆಡಿಯನ್ಸು, ಮಾಸ್ ಆಡಿಯನ್ಸು, ಆ ಥರ ಒಂದಷ್ಟು ಆಡಿಯನ್ಸ್ ಇರ್ತದೆ. ಹಾಂ, ಫ್ಯಾಮಿಲಿ ಆಡಿಯನ್ಸ್ ಇಲ್ಲಿ ಏನು ಗೊತ್ತಾ ಸರ್, ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಕೆಲವೊಂದು ಮಾತುಗಳು ಸರಿ. ಈಗ 14 ಥರ ಡೈಲಾಗ್ಸ್ ಕೊಡ್ತೀವಿ ಸರ್. ಒಂದು ಟ್ಯಾಗ್ ಲೈನ್ ಅಂದಾಗ ಒಂದೇ ಫಿಕ್ಸ್ ಆಗಲ್ಲ. ಸೊ ನಿರ್ದೇಶಕರು ಅವ್ರ ಕತೆಗೆ ಯಾವ ಥರ ಬೇಕು ಅಂದಾಗ, ನಂದು ಒಬ್ಬ ಡೈಲಾಗ್ ರೈಟರ್ ಅಂದಾಗ ನಂದು ಡಿಸಿಷನ್ ಫೈನಲ್ ಆಗಲ್ಲ. ಸೊ ಅಲ್ಲಿ ಎಲ್ಲ ನಿರ್ದೇಶಕರದು, ಅವ್ರ ಕತೆ, ಅವ್ರ ಚಿತ್ರಕಥೆ ಎಲ್ಲನೂ ಕೌಂಟ್ ಆಗುತ್ತೆ. ಸ್ವಾಮೀಜಿಗಳು ಬಂದರು. ಹಾಂ ಮೇಡಮ್, ಹೇಳಿ ಮೇಡಮ್. ಮೇಡಮ್, ಯುವ ರೈತ ಅಂತಂದರೆ ನಮ್ಮ ರೈತರ ಹೆಸರು ಎಲ್ಲೂ ಯೂಸ್ ಮಾಡಿಲ್ಲ, ನಾನು ಯೂಸ್ ಮಾಡೋಣ ಅಂತ ಮೇಡಮ್. ಮೇಡಮ್, ಹಳ್ಳಿಯಿಂದ ಬಂದು ಇರ್ತಾನೆ ಒಳ್ಳೆಯವನಾಗೇನೆ, ಆ ಕತೆ ತಗೊಂಡೋಗುತ್ತೆ ಮೇಡಮ್. ಜೋಗಿ ಆಗಲ್ಲ ಸರ್, ದೊಡ್ಡದದು. ಜೋಗಿ 2 ಆಗ್ಬೋದು. ಹೌದು. ಥ್ಯಾಂಕ್ ಯು ಸರ್. ಇಷ್ಟು ಮಾತಾಡಿದ್ದಕ್ಕೆ, ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಗುರುಗಳು ಬಂದವ್ರೆ. ಗುರುಗಳೇ, 1-2 ಮಾತು ಮಾತಾಡ್ತಾರೆ ನಮ್ಮ ಗುರುಗಳು. ಸೊ ನಮ್ಮ ಚಿತ್ರ ದೇವಿ ಚಿತ್ರದ ನಿರ್ದೇಶಕ ನಾನು, ಪ್ರಕಾಶ್ ಅಂತ. ಈ ಹಿಂದೆ RC ಬ್ರದರ್ಸ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಸೊ ಚೇತನ್ ಸರ್ ಅವರು ನಾಯಕ ನಟರಾಗಿ ಮತ್ತು ನಿರ್ಮಾಪಕರಾಗಿ ಅವ್ರದ್ದೇ ಕತೆ, ಅವ್ರದ್ದೇ ಚಿತ್ರಕಥೆ ಮಾಡಿಕೊಂಡು ಸಿನಿಮಾ ಮಾಡೋಣ ಅಂತ ತುಂಬ ಪ್ಯಾಷನೇಟಾಗಿ ಬಂದಿದ್ದಾರೆ. ಸೊ ನನಗೆ ಅವಕಾಶ ಕೊಟ್ಟಂಥ ಚೇತನ್ ಸರ್ಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಸರ್, ದೇವಿ ಶೀರ್ಷಿಕೆ ಅನ್ನೋದು ಒಂದು ಆಶೀರ್ವಾದನೂ ಆಗುತ್ತೆ ದೇವಿಯಿಂದ. ಅವಳು ಮುನಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದು 2. ಆ ಪಾತ್ರ ಮೊದಲು ಒಂದು ಆರಾಮಾಗಿ ಹೋಗುವಂಥ ಪಾತ್ರ, ಅದಾದಮೇಲೆ ಆ ಪಾತ್ರದ ಒಂದು ತೊಂದರೆಗಳಾದಾಗ ಆ ಪಾತ್ರ ಯಾವ ಥರ ತಿರುಗುತ್ತೆ ಅನ್ನೋದು ದೇವಿ ಮುಖಾಂತರ ಹೇಳ್ತಾ ಇದ್ವಿ ಸರ್. ಹೌದು, ಅದನ್ನು ಚೇತನ್ ಸರ್ ಅವರೆಲ್ಲ ಪರ್ಮಿಷನ್ ತೊಗೊಂಡಿರಿ ಸರ್. ಅಂದರೆ ಇವಾಗ ತಾಯಿ ಪ್ರೀತಿ, ಆಮೇಲೆ ತಾಯಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಯಾರೂ ಸುಮ್ಮನಿರಲ್ಲ. ಸೊ ಅದರಿಂದ ಆ ಇಡೀ ಕತೆ ಎಳೆಯಾಗಿ ಅದು ಬಂದು ಹೋಗುತ್ತೆ ಸರ್. ಇವತ್ತು ಮುಹೂರ್ತ ಆಗಿದೆ ಸರ್. ಈ ಮಂತ್ ಎಂಡಿಂದ ಫಸ್ಟು ಶಿವಮೊಗ್ಗ, ಆಮೇಲೆ ಬೆಂಗಳೂರು, ಆಮೇಲೆ ಮಂಡ್ಯ 3 ಹಂತದಲ್ಲಿ ಚಿತ್ರೀಕರಣ ಮಾಡಬೇಕಂತೀರಿ ಸರ್. ಹಳ್ಳಿ ಎಪಿಸೋಡು ಮಂಡ್ಯ ಭಾಷೆಯಲ್ಲಿರುತ್ತೆ. ಸೊ ನಾಯಕ ನಟರದು ಮಂಡ್ಯ ಹಂಗೆ ಕಂಟಿನ್ಯೂ ಆಗುತ್ತೆ. ಬೆಂಗಳೂರದ್ದು ಏನಿದೆ ಬೆಂಗಳೂರದು, ಅಂದರೆ ಅವರು ಬಿಟ್ಟು ಅವ್ರ ಹೊರತು ಬೇರೆ ಪಾತ್ರಗಳು ಬೆಂಗಳೂರು ಭಾಷೆಯಲ್ಲೇ ಇರುತ್ತೆ ಸರ್. ಈಗ ಅಜಿತ್ ಕುಮಾರ್ ಅನ್ನೋರು ಕ್ಯಾಮ್ರಾಮನ್ ಆಗಿದ್ದಾರೆ, ಸಿದ್ದು ಅವರು ಅನ್ನೋ ಎಡಿಟ್ರು, ಆಮೇಲೆ ನಮ್ಮ ಮಾಸ್ತಿ ಸರು ಡೈಲಾಗ್ ರೈಟ್ರು, ಸಂಭ್ರಮೀಧರ್ ಶ್ರೀಧರ್ ಸರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಸರ್.
ನಾಗೇಂದ್ರ ಪ್ರಸಾದ್ ಸರ್ ಸಾಂಗ್ ಬರೀತಾ ಇದ್ದಾರೆ, ಭರ್ಜರಿ ಚೇತನ್ ಸರ್ ಸಾಂಗ್ ಬರೀತಾ ಇದ್ದಾರೆ, ಹಾಗೆ ದಿಲೀಪ್ ಮಾಸ್ಟರ್ ಇದ್ದಾರೆ ಫೈಟ್ ಮಾಸ್ಟರ್ ಆಗಿ, ಮೋಹನ್ ಮಾಸ್ಟರ್ ಇದ್ದಾರೆ ಡ್ಯಾನ್ಸ್ ಮಾಸ್ಟರ್ ಆಗಿ. ಖಂಡಿತ ಹೌದು ಸರ್, ಖಂಡಿತ. ಈ ಏನು ನಡೀತಾ ಇದೆ ಅಂದರೆ ನಮ್ಮ ಕಥೆಯಲ್ಲೂ ಒಂದು ರೈತ ಹೋರಾಟ ಎಲ್ಲನೂ ಅವ್ರ ಜೊತೆಲೇ ಇದೆ ಸರ್. ಸರ್ ಅಂದರೆ ಹೋರಾಟನೇ ಒಂದು ಹಿಂದಿನ ಕಥೆ ಅಲ್ಲ ಸರ್, ಬ್ಲಡ್ ಅನ್ನೋದೇ ಒಂದು ಹೋರಾಟ ಅಲ್ವಾ ಸರ್. 2006 ದುನಿಯಾ ರಿಲೀಸ್ ಆದಾಗ ನಮ್ಮ ಗೆಳೆಯ ಮಾಸ್ತಿ ಇಲ್ಲೇ ಇದ್ದಾರೆ, ಅಲ್ಲಿ ಪೆಟ್ರೋಲ್ ಅಂತ ಬರೆದಿದ್ರು ಸೂರಿ. ಸೇಮ್ ಮತ್ತೆ ಇವರು ಬರವಣಿಗೆಯಲ್ಲಿ ಅದೇ ನನ್ನ ಪಾತ್ರಕ್ಕೆ ಪೆಟ್ರೋಲ್ ಅಂತಲೇ ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಇದು ಮಂಡ್ಯ ಆದವರು ನಮ್ಮ ಚೇತನ್ನು, ನಾನು ಮಂಡ್ಯ ಭಾಗದಿಂದನೇ ಬರೋದು. ನಾವು ರೈತರಾಗಿ ಅವರೊಬ್ಬ ರೈತರಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹೈನುಗಾರಿಕೆ ಮಾಡ್ಕೊಂಡೆ ಬೆಳೆದು ಬಂದಿದ್ದು ಬೆಂಗಳೂರಲ್ಲಿ. ಅವರು ಮಂಡ್ಯದಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಬೆಳೆದಿದ್ದಾರೆ. ತುಂಬ ಖುಷಿ ಆಗುತ್ತೆ. ನನಗೊಂದು ಪ್ರಾಮಿಸ್ ಮಾಡಿದ್ದಾರೆ, ಹಸು ಕೊಡ್ತೀನಿ ಅಂತ. ಒಂದು 60 ಹಸು ಸಾಕಿದ್ದಾರೆ ಅವರು. ನಾನು ಇವಾಗ ಒಂದು 10 ವರ್ಷ ಆಯಿತು ಹಸುಗಳೆಲ್ಲ ಸಾಕೋದು. ಮತ್ತು ನಾನು ಈಚೆ ಕಡೆ ಒಂದು ಡೈರಿ ಫಾರ್ಮ್ ಮಾಡ್ತಾ ಇದ್ದೀನಿ, ರೀಸೆಂಟಾಗಿ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಹಸು ನಮ್ಮೂರಿಂದನೇ ಬರ್ತೈತೆ, ಅದು ನನಗೆ ಪ್ರಾಮಿಸ್ ಮಾಡಿದ್ದಾರೆ ನಮ್ಮ ಹೀರೋ. ಅದೊಂದು ಖುಷಿ ಇದೆ. ಸಿನಿಮಾ ಒಳ್ಳೇದಾಗಲಿ ಚೇತನ್ ಅವರೇ, ನೀವು ನಮ್ಮ ನಾಯಕ ನಟರಾಗಿ ಎತ್ತರಕ್ಕೆ ಬೆಳೀರಿ ಅಂತ ಕೇಳ್ಕೊಳ್ತೀನಿ. ಮತ್ತು ನೀವು ಶ್ರಮಪಟ್ಟು ದುಡ್ದಿರೋ ಹಣ ತಂದು ನಮ್ಮ ಸಿನಿಮಾ ರಂಗಕ್ಕೆ ಬಂದು ಸಿನಿಮಾದಲ್ಲಿ ಆಗ್ತಾ ಇದ್ದೀರಾ, ಅದಕ್ಕೆ 2 ಪಟ್ಟು 3 ಪಟ್ಟು ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತೀನಿ ದೇವರಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಪಾತ್ರ ಶರತ್ ಲೋಹಿತ್ ಅಶ್ವ ಇದ್ದಾರಲ್ಲ, ಅವ್ರ ತಮ್ಮನ ಕ್ಯಾರೆಕ್ಟ್ರು. ನಾನು ಏನೋ ಗೊತ್ತಿಲ್ಲ ನನಗೆ. ಶರತ್ ಲೋಹಿತ್ ಅಶ್ವ ಬಾರ್ನ್ 1972, ನಾನು 73 ಬಾರ್ನು, ಆದರೆ ತಮ್ಮನ ಕ್ಯಾರೆಕ್ಟ್ರು. ಅದು ನಾನು ಡೈರೆಕ್ಟ್ರನ್ನ ಕೇಳಿದೆ ಏನು ಸರ್ ಅಂತ. ಇಲ್ಲ ಸರ್ ನೀವು ಇನ್ನೂ ಹೆಂಗಾಗಿದ್ದೀರಾ, ಓಕೆ ಅಂದರು. ಪರವಾಗಿಲ್ಲ, ಇನ್ನೊಂದು 10 ವರ್ಷ ಹೆಂಗಾಗೆ ಮಾಡ್ಬೋದು, ಆಮೇಲೆ ನಾನು ತಾತ ಅಪ್ಪ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸರ್. 2006 ಹೌದು ಸರ್. ಪೆಟ್ರೋಲ್ ಒಂದು ನಿಮಗೆ ಗೊತ್ತು, ಒಂದು ವ್ಯಾಲ್ಯೂಬಲ್ ಲಿಕ್ವಿಡು. ನನಗೂ ಜೀವನದಲ್ಲಿ ಹಂಗೆ ಇಟ್ಟಿದೆ. ಪೆಟ್ರೋಲ್ ನನ್ನ ಹೆಸರು ಬಂದಾಗಿಂದ ಚೆನ್ನಾಗಿದ್ದೀನಿ ಸರ್, ಖಂಡಿತವಾಗ್ಲೂ ದೇವರ ಆಶೀರ್ವಾದನ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಸುಬ್ಬಣ್ಣ ಅವರು ಇವಾಗ ಮಾತನ್ನ ಮುಂದುವರಿಸ್ತಾರೆ. ಫಸ್ಟ್ ಆಫ್ ಆಲ್ ಚೇತನ್ನು ಮತ್ತು ಡೈರೆಕ್ಟರ್ ಪ್ರಕಾಶ್ ಇಬ್ಬರಿಗೂ ಆಲ್ ದ ಬೆಸ್ಟ್. ಒಂದಿನ ಚೇತು ಫೋನ್ ಮಾಡಿದ್ರು ಒಂದು ಕಳೆದ ವಾರದಲ್ಲಿ, ಅಣ್ಣ ಅರ್ಜೆಂಟ್ ಮೀಟ್ ಮಾಡಬೇಕು, ದೇವಿಯನ್ನು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ. ಅಲ್ಲಪ್ಪ ನಾನು ತೋಟದಲ್ಲಿದ್ದೀನಿ, ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ, ಹಾಗೆ ಸ್ಟುಡಿಯೋದಲ್ಲಿ ಸಿಗೋದಿಲ್ಲ ಅಂತೆ. ಇಲ್ಲ ಅಲ್ಲಿಗೆ ಬರ್ತೀನಿ ಅಂತ 1 ಅವರಲ್ಲಿ ಬಂದರು ಅವರು ಮತ್ತು ಡೈರೆಕ್ಟರ್ ಇಬ್ಬರು ಬಂದರು. ಕತೆ ಹೇಳಿದ್ರು, ಕತೆ ತುಂಬ ಚೆನ್ನಾಗಿದೆ. ಶ್ರಮಜೀವಿ. ಭಾಳ ಹಿಂದೆ ನನ್ನ ತೋಟಕ್ಕೆ ಒಂದ್ಸತಿ ಬಂದಿದ್ದರು, ನಮ್ಮ ಅದೇ ಮಂಡ್ಯದ ನರಳಿ ಜ್ಞಾನೇಶ್ ಅಂತ ನನ್ನ ಶಿಷ್ಯ, ಅವನ ಜೊತೆ ಬಂದಿದ್ದರು. ಅಲ್ಲಿ ಬಂದಾಗ ನೆನಪು ಮಾಡಿದ್ರು. ಭಾಳ ಖುಷಿ ಆಗುತ್ತೆ, ಒಬ್ಬ ರೈತನ ಮಗನಾಗಿ ಹುಟ್ಟಿ ರೈತನಾಗಿ ಜೀವಿಸ್ಕೊಂಡು 4 ಕಾಸು ಸಂಪಾದನೆ ಮಾಡಿಕೊಂಡು ಆ ಚೇತು ಬಂದಂಥ ರೀತಿ ನೋಡಿ ಭಾಳ ಖುಷಿ ಆಯಿತು. ರೈತರೆಲ್ಲ ಕಷ್ಟಜೀವಿಗಳು ಅಂತಾರೆ, ರೈತರಲ್ಲೂ ಚೇತು ಥರ ಸುಖಜೀವಿ ಇದ್ದಾರಲ್ಲ ಅನ್ನೋದು ನೋಡಿ ಖುಷಿ ಆಯಿತು. ನಾನು ಪಕ್ಕಾ ರೈತನಲ್ಲದೇ ಇದ್ದರೂ ಈಗ ರೈತ ಆಗೋದಕ್ಕೆ ಹೊರಟಿದ್ದೀನಿ, ಚೇತು ಗೊತ್ತು. ಬಟ್ ರೈತ ಹೋರಾಟದಲ್ಲಿ ಇದ್ದವರೆಲ್ಲ ಪಾಂಡುರಂಗ ವಿಠಲ್ ಇರ್ಬೋದು, ಹಾಸನದ ಮಂಜುನಾಥ್ ದತ್ತ ಪ್ರೊಫೆಸರು, ಇವ್ರ ಜೊತೆ ಒಡನಾಟ, ನಂಜುಂಡೇಗೌಡ, ಇವ್ರ ಜೊತೆ ಎಲ್ಲ ತುಂಬ ಕಳೆದ 40 ವರ್ಷಗಳ ಹಿಂದಿನ ಒಡನಾಟ ಇತ್ತು ನನಗೆ, ನಾನಾಗ ವಿದ್ಯಾರ್ಥಿಯಾಗಿದ್ದಾಗ. ಆ ನೆನಪುಗಳೆಲ್ಲ ಬಂತು. ಮತ್ತು ಹಾಸನದ ಹೆರಗು ವಾಸು ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದರು, ಅವ್ರ ಜೊತೆನೂ ಒಡನಾಟ. ಮತ್ತು ಪ್ರಕಾಶು, ನಾನು ವಿಷ್ಣುವರ್ಧನ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನನ್ನ ಸ್ಟುಡಿಯೋಲ್ಲಿ ಆದಾಗ ಮತ್ತು ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದಾಗ ಡೈರೆಕ್ಟ್ ಆಗಿದ್ದವರು. ಒಳ್ಳೆ ಉತ್ಸಾಹಿ, ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ಕತೆ ನನ್ನ ಪಾತ್ರ ಏನು ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ಪ್ರತಿಯೊಬ್ಬರು ನಾವು ಇರೋರೆಲ್ಲ ಸ್ಟೇಜ್ ಮೇಲೆ ಎಲ್ಲರೂ ನನ್ನ ಪಾತ್ರ ಹೇಳ್ತಾ ಹೋದರೆ ಕತೆನ ಇಲ್ಲೇ ರಿವೀಲ್ ಮಾಡ್ದಂಗಾಗತ್ತೆ. ಸೊ ಇದೆಲ್ಲದಕ್ಕಿಂತ ಬೆನ್ನೆಲುಬಾಗಿ ಶ್ರೀಧರ್ ಸಂಭ್ರಮ್ ಇದ್ದಾರೆ, ಒಳ್ಳೆ ಮೆಲೋಡಿ ಸಾಂಗ್ಸ್ ಕೊಡುವಂಥ ವ್ಯಕ್ತಿ. ಮತ್ತು ಕನ್ನಡಕ್ಕೊಬ್ಬರೇ ಆಸ್ತಿ ಮಾಸ್ತಿ, ಅವಾಗ ಆ ಮಾಸ್ತಿ ಅವರಿದ್ದು, ಈ ಮಾಸ್ತಿ ಅವರಿದ್ದಾರೆ, ಮಾಸ್ತಿ ಉಪ್ಪಾರಳ್ಳಿ ಅವರು. ಸೊ ಈಗ ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಅವರ ಜಾಗ ತುಂಬಬೇಕು ಮುಂದೆ. ಸಾಹಿತ್ಯಿಕವಾಗಿ ತುಂಬ ಓದಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ. ಬರೀ ಸಿನಿಮಾಗೆ ಸೀಮಿತವಾಗಬಾರ್ದು ಅವ್ರದ್ದು, ಸಾಹಿತ್ಯ ಕ್ಷೇತ್ರದಲ್ಲೂ ಅವರು ಮುಂದುವರಿಲಿ. ರೈತನಾಗಿ ಏನು ಯಶಸ್ಸು ಗಳಿಸಿದೆಯಾ ಚೇತು, ಸಿನಿಮಾ ರಂಗದಲ್ಲೂ ಒಳ್ಳೆ ಕಲಾವಿದನಾಗು. ನಮ್ಮ ಕೆ ಆರ್ ಪೇಟೆ ಹೇಳಿದಾಗೆ ಹೀರೋ ಆಗೋ
ಅಂತ ಭ್ರಮೆನ ಬಿಟ್ಟು ನಾನು ಒಳ್ಳೆ ಕಲಾವಿದನಾಗಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ನೀನು ಒಳ್ಳೆ ಕಲಾವಿದ, ನಾಯಕ, ನಟಾಗಿ ಬೆಳಿತೀಯ. ಶುಭವಾಗಲಿ, ಜಯವಾಗಲಿ. ನಮಸ್ಕಾರ ಅಂತ ಹಂಗಾಗಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಫಿಲಮಲ್ಲಿ ಮಾಡೋಕ್ಕೆ ದೇವಿ ಸಿನಿಮಾದಲ್ಲಿ. ಹಂಗಾಗಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ದೇವಿ ಸಿನಿಮಾನ ಎಲ್ಲರೂ ಒಗ್ಗಟ್ಟಾಗಿ ಪ್ರೀತಿಯಿಂದ ಕೆಲಸ ಮಾಡದೆ ಎಲ್ಲರೂ ಅಂತ ಹೇಳ್ಕೊಂಡು ಇಲ್ಲ ಸರ್, ಹೀರೋ ಫ್ರೆಂಡಾಗಿ ಮಾಡ್ತಾಯಿದ್ದೀನಿ. ಇಲ್ಲ ಆ ಥರ ಇಲ್ಲ, ಬೇರೆ ಥರ ಆಯ್ತು. ನೋಡೋದ ಚೇತನ್ ಸರ್ ಮಾಡಿದ್ರೆ ಮಾಡ್ಸೋದ. ಹೇಳಿದ್ದೀನಿ ಸರ್, ಕರ್ಕೊ ಹೋಗ್ತೀನಿ ಅಂತ ಹೇಳವ್ರೆ. ವೀಸಾ ಪಾಸ್ಪೋರ್ಟ್ ಮಾಡ್ಸಕ್ಕೆ ರೆಡಿ ಮಾಡ್ತಿದ್ದಾರೆ. ಅದೇ ಸರ್. ಎಲ್ಲ ಮಾಧ್ಯಮದವರಿಗೂ ಮತ್ತು ರೈತರಿಗೂ ನಮಸ್ಕಾರ. ಸೊ ನಾನು ಈ ಸಿನಿಮಾದಲ್ಲಿ ದೇವಿಗೊಬ್ಬ ದೇವರಂಥ ಫ್ರೆಂಡಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ತುಪ್ಪದಲ್ಲೂ ಇರ್ತೀನಿ, ಹಾಲು ತುಪ್ಪದಲ್ಲೂ ಇರ್ತೀನಿ. ಸೊ ಒಟ್ಟಾರೆ ದೇವಿ ಫ್ರೆಂಡಾಗಿ ಇದು ಮಾಡ್ತಾ ಇದ್ದೀನಿ. ಆ್ಯಂಡ್ ಮಾಸ್ತಿ ಸರ್ ರೈಟಿಂಗ್ನ ನಾವು ಇಷ್ಟು ವರ್ಷ, ನಾನಂತೂ ಅವ್ರ ರೈಟಿಂಗಲ್ಲಿ ವರ್ಕ್ ಮಾಡಿರಲಿಲ್ಲ, ಎಂಜಾಯ್ ಮಾಡ್ತಾ ಇದ್ವಿ. ಇವತ್ತು ಅವ್ರ ರೈಟಿಂಗನ್ನ ನಾವು ಡೆಲಿವರಿ ಮಾಡೋದು ನಮ್ಮದು ಒಂದು ಕನಸು, ಸಿನಿಮಾದಲ್ಲಿ ಇವ್ರ ಜೊತೆ ಕೆಲಸ ಮಾಡಬೇಕು, ಈ ಟೆಕ್ನಿಷಿಯನ್ಸ್ ಜೊತೆ ಅಂತ. ಸೊ ನಮ್ದೊಂದು ಕನಸು ಸರ್, ನಿಮ್ಮ ಜೊತೆ ಕೆಲಸ ಮಾಡೋದು. ನಿಮ್ಮ ರೈಟಿಂಗನ್ನು ಯಾವಾಗ ಹೇಳ್ತೀವಿ ಅನ್ನೋಷ್ಟು ಎಕ್ಸೈಟ್ಮೆಂಟ್ ಇದೆ ಲೈಫಲ್ಲಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ರೈತರು ಸರ್, ನಾನು ಅದನ್ನೇ ಸರ್ ಹತ್ರ ಮಾತಾಡ್ತಾ ಇದ್ದೆ, ಯಾರು ಏನು ಬೇಕಾದ್ರೂ ಆಗ್ಬೋದು, ಬಟ್ ರೈತ ಆಗೋಕ್ಕೆ ಒಂದು ಗುಂಡಿಗೆ ಬೇಕು. ಇವಾಗ ರೈತರಿದ್ರೇ ನಾವೆಲ್ಲ. ಸರ್ ನನಗೇನಾದರೂ ಒಂದು ಸ್ವಲ್ಪ ಬಂಡ ಧೈರ್ಯ ಇದ್ದರೆ ನಂಗೆ ಈ ಕೆಲಸ ಬರುತ್ತೆ ಅಂತಲ್ಲ, ನನಗೆ ರೈತನ ಕೆಲಸ ಬರುತ್ತೆ ಅಂತ. ನನಗೆ ಮುಂದೆ ಫ್ಯೂಚರ್ ನನಗೆ ತುಂಬ ಇಷ್ಟ, ರೈತರಾಗಬೇಕು. ಅನ್ನ ಬೆಳೆಯೋದು ತುಂಬ ಪುಣ್ಯದ ಕೆಲಸ, ನಮ್ಮದು ಕಾಟೇರದಲ್ಲೇ ಭಾಷೆ ಹೇಳ್ಬಿಟ್ಟಿದ್ದಾರೆ. ಸೊ ಆ ಥರ ಸರ್, ಎಲ್ಲ ರೈತರಿಗೂ ಒಳ್ಳೇದಾಗಲಿ. ನಮ್ಮೆಲ್ಲರ ಸಪೋರ್ಟು ರೈತರಿಗೆ ಯಾವಾಗಲೂ ಇರುತ್ತೆ. ನಾವು 100 ವರ್ಷ ಚೆನ್ನಾಗಿ ತಿನ್ನಬೇಕು ಅಂದರೆ ನೀವೇ ಬೆಳಿಬೇಕು, ಅದನ್ನು ಮರೆಯೋಂಗಿಲ್ಲ. ತಾಯಿನ ಮರೆತರು ರೈತರನ್ನ ಮರೆಯೋಂಗಿಲ್ಲ. ಅಷ್ಟು ಪ್ಯೂರು ನಾವು ಬದುಕಿರೋಕ್ಕೆ ಪ್ರತಿದಿನ ನಮಗೆ ಫುಡ್ ಕೊಡ್ತೀರಾ. ಸೊ ಎಲ್ಲ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಋಣ ನಾವು ಯಾವತ್ತೂ ತೀರ್ಸಲ್ಲ, ಯಾವತ್ತೂ ಜೊತೆಗಿರ್ತೀವಿ ಸರ್. ಥ್ಯಾಂಕ್ ಯು. ಸೊ ಆ್ಯಂಡ್ ದೇವಿ, ಚೇತನ್ ಬ್ರೋ, ಸೊ ನಮ್ಮನ್ನು ಕರೆದು ಬ್ರೋ ನನ್ನ ಜೊತೆ ನೀವೇ ಮಾಡಬೇಕು ಅಂತ. ಅವ್ರದ್ದು ಫುಲ್ ರಾ ಇದೆ. ನನಗೂ ನಾನು ಹೇಳಿದೆ, ತುಂಬ ಕಾಮಿಡಿ ಎಲ್ಲ ಮಾಡಿದ್ದೀವಿ, ರಾ ಸಬ್ಜೆಕ್ಟ್ ಮಾಡೇ ಇಲ್ಲ, ನಿಮ್ಮ ಜೊತೆ ಫುಲ್ ಖುಷಿ ಇದೆ ಅಂತ. ಸೊ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಎಸ್ ಸರ್, ಸರ್ ರಾ ಕಾಮಿಡಿ ಸರ್ ನಮ್ಮದು ಫುಲ್ಲು ಹಂಗಿದೆ. ಸೊ ಅಂದರೆ ಅವ್ರದ್ದು ಅವ್ರ ಜೊತೆನೇ ಎಲ್ಲದರಲ್ಲೂ ಇರ್ತೀನಿ. ಫನ್ನು ಇದೆ, ಸ್ವಲ್ಪ ಇದು ಇದೆ ಜೊತೆಲಿ ಸಾಥ್ ಕೊಟ್ಕೊಂಡು ಹೋಗೋದು. ಇದು ಅಂದರೆ ಸರ್ ಅದೇ ಸರ್, ಇದು ನಮಗೂ ಇದು ಬಂದಿಲ್ಲಲ್ಲ. ಸೊ ಇದು ಅಂದರೆ ರೌಡಿಸಮ್ ಥರ ಹಂಗೇನು. ಎಸ್, ಲಾಸ್ಟು ಡೆವಿಲಲ್ಲಿ ಬಾಸ್ ಫ್ರೆಂಡಾಗಿ ಮಾಡಿದೆ, ಈಗ ದೇವಿಲಿ ಅವ್ರ ಫ್ರೆಂಡಾಗಿ, ಅವ್ರ ಅಭಿಮಾನಿ ಫ್ರೆಂಡಾಗಿ ಮಾಡ್ತಾ ಇದ್ದೀನಿ. ಸೊ ನನಗೆ ಖುಷಿ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ರಣವಿತ್ ಅಂತ. ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರ ತ್ರಯವೆನ್ನ ಸರ್ವಾಂಗಲಿಂಗದಲ್ಲಿ ತೊಳಗಿ ಬೆಳಗಿದ ಬಳಿಕ ಆನು ನೀನು ಬಸವ 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 ಎಂತಿದ್ದನು ಕಾಣ ಗುಹೇಶ್ವರ. ಬಸವಾದಿ ಪ್ರಮತರನ್ನ, ಪೂಜ್ಯ ಗುರುದೇವರನ್ನ, ನಮ್ಮ ಶಿವಕುಮಾರ ಮಹಾಶಿವಯೋಗಿಗಳವರನ್ನ, ನಮ್ಮ ಬೇವಿ ಬೆಟ್ಟದ ಗುರುಪರಂಪರೆಯನ್ನು ಎನ್ನರ್ಮಲ್ಲಿ ಸ್ಮರಿಸಿ ಈ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಮಂಡ್ಯದ ಹುಡುಗ ನರಹಳ್ಳಿ ಚೇತನ್ ಅಂದೇ ನಮ್ಮ ಭಾಗದಲ್ಲಿ ಪ್ರಖ್ಯಾತಿಯನ್ನು ಹೊಂದಿದ್ದಾನೆ. ಆತ ಚಿಕ್ಕ ವಯಸ್ಸು ಇರಬಹುದು, ಆದರೆ ಬೆಳೆಯುವಂಥ ಗುರಿ ದೊಡ್ಡದಾಗಿದೆ. ಮುಂದೆ ಆತ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಆತನಿಗೆ ಆಶೀರ್ವಾದ ಮಾಡ್ತಾ, ಹಾಗೆ ಈಗೇನು ಆತ ಮಾಡಿದ್ದಾನೆ ದೇವಿ ಅನ್ನೋ ಅಂಥ ಚಲನಚಿತ್ರ ಶತಮಾನ ದಿನಗಳನ್ನು ಪೂರೈಸಿ ಒಳ್ಳೆಯ ಒಂದು ಸಾಧನೆ ಮಾಡಲಿ, ಮುಂದೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಆತನಿಗೆ ಹಾರೈಸಿ ನನ್ನ ಮಾತಿಗೆ ವಿರಮಿಸ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ.